ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಕಾರಣ ಏನಂತಂದ್ರೆ ಬೆಂಗಳೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 200 ಮೀಟರ್ನ ಒಂದು ಪುತ್ಥಳಿಯನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕೆಂದು ಇವರೊಂದು ಹೋರಾಟ ಮಾಡ್ತಿದ್ದಾರೆ. ಯಾಕೆ ಅಂಬೇಡ್ಕರ್ ಅವರ ಮೂರ್ತಿ ನಮ್ಮ ಕರ್ನಾಟಕದಲ್ಲಿ ಬೇಕು ಅಂತಂದ್ರೆ, ನಾವು ನೋಡ್ತಾ ಇದ್ದೀವಿ ನಮ್ಮ ಪಕ್ಕದ ರಾಜ್ಯವಾಗಿರುವಂತಹ ಆಂಧ್ರ ಪ್ರದೇಶದಲ್ಲಿಯೂ ಮತ್ತು ತೆಲಂಗಾಣದಲ್ಲಿಯೂ ಕೂಡ ಅಂಬೇಡ್ಕರ್ ಅವರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇನ್ನಿತರ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ನಾವು ಅಂಬೇಡ್ಕರ್ ಅವರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂರ್ತಿಯನ್ನ ನೋಡಬಹುದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಂಬೇಡ್ಕರ್ ಅವರ ಮೂರ್ತಿಯ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಒಂದು ದಾರಿದೀಪವಾಗುವಂತೆ, ಎಲ್ಲರಿಗೂ ಸಮಾನ ಒಂದು ರೀತಿಯಲ್ಲಿ ಕಾಣಬೇಕು ಅಂತ ಒಂದು ಅಂಬೇಡ್ಕರ್ ಅವರ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕೆಂದು ಬಹಳ ದೊಡ್ಡದಾದ ಐತಿಹಾಸಿಕ ನಿರ್ಣಯವನ್ನು ಇವರು ಕೈಗೊಂಡಿದ್ದಾರೆ. ಇವರಿಗೆ ನಮ್ಮ ಹಾಲಳ್ಳಿಗೆ ಪರವಾಗಿ ನಾವು ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮತ್ತೆ ಅಂಬೇಡ್ಕರ್ ಅವರ ಮೂರ್ತಿ ಯಾಕೆ ಬೇಕು ನಮ್ಮ ಜಗತ್ತಿಗೆ? ಏಕೆಂದ್ರೆ ನಮ್ಮ ದೇಶ ನಿಜವಾಗಿ ಸ್ವಾತಂತ್ರ್ಯವನ್ನ